ಸಲ್ಮಾನ್ ಖಾನ್ ಇನ್ನು ಮದುವೆಯಾಗಿಲ್ಲ ಯಾಕೆ? ಇಂಥದ್ದೊಂದು ಪ್ರಶ್ನೆ ಆಗಾಗ ಕೇಳಿ ಬರುತ್ತಲೇ ಇದೆ. ಅದಕ್ಕೆ ಹಲವು ಕಾರಣಗಳು ಕೇಳಿ ಬಂದವು. ಸಲ್ಮಾನ್ ಅವರು ಒಂದಷ್ಟು ನಟಿಯರ ಜೊತೆ ಓಡಾಡುತ್ತಿದ್ರು, ಹಾಗೆ ಹೀಗೆ ಎಂಬ ಮಾತುಗಳು ಕೇಳಿ ಬರುತ್ತಲೇ ಇದ್ದವು. ಬಾಲಿವುಡ್ ಮಂದಿಯಂತೂ ಸಲ್ಲು ಹೆಸರ ಮುಂದೆ ಅನೇಕ ನಟಿಯರ ಹೆಸರನ್ನ ತಳುಕು ಹಾಕಿದ್ದು ನಿಜ. ಹಾಗೆ ನೋಡಿದ್ರೆ ಮೊದಲು ಐಶ್ವರ್ಯ ರೈ, ನಂತರ ಕತ್ರಿನಾ ಕೈಫ್ ಅಷ್ಟೇ ಅಲ್ಲ, ಸೋಮಿ ಅಲಿ, ಸಂಗೀತಾ ಬಿಜಲಾನಿ, ಹೀಗೆ ಒಬ್ಬಿಬ್ಬರಂತೂ ಅಲ್ಲ ಬಿಡಿ, ಒಂದಷ್ಟು ಸಾಲು ಸಾಲು ನಟಿಯರ ಹೆಸರೇ ಅವರ ಹೆಸರ ಮುಂದೆ ಸೇರಿಸಿ ಬಿಟ್ಟಿದ್ರು. ಆದ್ರೆ ಸಲ್ಲು ಮಾತ್ರ ಯಾರನ್ನು ಅವರು ಮದ್ವೆಯಾಗ್ಲಿಲ್ಲ, ಆಗುವ ಪ್ರಯತ್ನಕ್ಕೂ ಮುಂದಾಗ್ಲೇ ಇಲ್ಲ. ಈಗಲೂ ಸಹ ಸಲ್ಮಾನ್ ಖಾನ್ ಸಿಂಗಲ್. ಆದ್ರೆ ಸಲ್ಲು ಯಾಕೆ ಮದುವೆ ಆಗ್ಲಿಲ್ಲ, ಅವರ ಲವ್ ಸ್ಟೋರಿ ಬ್ರೇಕಪ್ ಆಗಿದ್ದೇಕೆ ಎಂಬ ಬಗ್ಗೆ ಯಾರ ಬಳಿಯೂ ಉತ್ತರ ಕೂಡ ಇಲ್ಲ. ಆ ಬಗ್ಗೆ ಸ್ವತಃ ಸಲ್ಲು ಕೂಡ ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ಸಲ್ಮಾನ್ ಖಾನ್ ಅವರ ತಂದೆ ಸಲೀಂ ಖಾನ್ ಅವರು ಮಾತ್ರ ಇನ್ನೊಮ್ಮೆ ಸಲ್ಲು ಅವರ ಮದ್ವೆ ಯಾಕಾಗಿಲ್ಲ, ಅವರ ಲವ್ ಸ್ಟೋರಿಗಳು ನಿಂತಿದ್ದೇಕೆ ಎಂಬ ಬಗ್ಗೆ ಹೇಳಿಕೊಂಡಿದ್ದರು. ಬಾಲಿವುಡ್ ಇಂದಿಗೂ ಕೂಡ ಸಲ್ಲು ಅವರನ್ನ ಬಾಯ್ ಜಾನ್ ಎಂದು ಕರೆಯುತ್ತಿದೆ. ದಶಕಗಳ ಕಾಲ ಬಾಲಿವುಡ್ ಸ್ಟಾರ್ ಆಗಿ ಉಳಿದಿರುವ ಸಲ್ಮಾನ್ ಖಾನ್ ಒಂದು ಕಾಲಘಟ್ಟದಲ್ಲಿ ಹುಡುಗಿಯರ ಹಾಟ್ ಫೇವರೆಟ್. ಎಂದಿಗೂ ಸಲ್ಲು ಅಂದ್ರೆ ಅಂತಹ ಹುಡುಗಿಯರ ಗುಂಪಿಗೆ ಅಚ್ಚುಮೆಚ್ಚು. ಆದರೆ ಸಲ್ಲು ಮಾತ್ರ ಒಂದಷ್ಟು ನಟಿಮಣಿಗಳ ಜೊತೆ ಓಡಾಡಿದ್ದು, ಸ್ನೇಹ ಬೆಳೆಸಿದ್ದು ಎಲ್ಲರಿಗೂ ಗೊತ್ತು. ಅದೇಕೋ ಮದ್ವೆ ವಿಷಯದಲ್ಲಿ ಮಾತ್ರ ಹಿಂದುಳಿದು ಬಿಟ್ಟರು. ಸಲ್ಲು ಅವರ ಮದ್ವೆ ಪ್ರಸ್ತಾಪ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮಗಳಲ್ಲಿ ಬರುತ್ತಿದ್ದಾದರೂ ಸಲ್ಲು ಮಾತ್ರ ಎಲ್ಲೂ ಯಾವ ವಿಷಯವನ್ನು ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ಸಲ್ಲು ಅವರ ಮನಸ್ಥಿತಿಯ ಬಗ್ಗೆ ಅವರ ತಂದೆ ಸಲೀಂ ಖಾನ್ ಅವರು ಹೇಳಿಕೊಂಡಿದ್ದರು. ಸಲ್ಮಾನ್ ಮನಸ್ಥಿತಿ ತುಸು ಭಿನ್ನವಾದದ್ದು. ಆತನಿಗೆ ತನ್ನ ತಾಯಿಯ ಮೇಲೆ ಪ್ರೀತಿ ಜಾಸ್ತಿ. ತಾನು ಪ್ರೀತಿಸುವ ಯುವತಿಯರಲ್ಲಿ ತನ್ನ ತಾಯಿಯನ್ನ ಕಾಣಲು ತವಕಿಸುತ್ತಿದ್ದ. ಸಲ್ಮಾನ್ ಖಾನ್ ಪ್ರೀತಿಸಿದ ಯುವತಿಯರು ಸಿನಿಮಾ ರಂಗದವರೇ ಆಗಿರುತ್ತಿದ್ದರು. ಅವರನ್ನು ಮದುವೆಯಾಗಿ ಆತ ತಮ್ಮ ತಾಯಿಯಂತೆ ಮನೆಯಲ್ಲಿ ಇರಿಸಲು ಬಯಸುತ್ತಿದ್ದ ಎನಿಸುತ್ತದೆ. ಆದರೆ ಸಿನಿಮಾ ರಂಗದ ನಟಿಯರು ತಮ್ಮ ವೃತ್ತಿಯಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಹೊಂದಿದ್ದವರು. ಅವರಿಗೆ ಮನೆಯಲ್ಲಿ ಕೂರುವುದು ಇಷ್ಟವಾಗಲ್ಲ. ಈ ಕಾರಣಗಳಿಂದಾಗಿ ಸಲ್ಮಾನ್ ಖಾನ್ ಅವರ ಬಹುತೇಕ ಲವ್ ಸ್ಟೋರಿಗಳು ಮದುವೆ ತನಕ ಬರಲೇ ಇಲ್ಲ ಅಂತ ಹೇಳಿದ್ದರು ಸಲ್ಲು ತಂದೆ ಸಲೀಂ. ತಾನು ಮದುವೆ ಆಗುವ ಹುಡುಗಿ ತನ್ನ ಮನೆಯಲ್ಲಿರ್ಬೇಕು, ನನ್ನ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಮಕ್ಕಳ ಹೋಮ್ವರ್ಕ್ ಮಾಡಿಸ್ಬೇಕು, ಮಕ್ಕಳನ್ನು ಶಾಲೆಗೆ ಬಿಡಲು ಹೋಗಬೇಕು, ಹೀಗೆ ತನ್ನ ತಾಯಿ ತನಗೆ ಮಾಡಿದ್ದೆಲ್ಲವನ್ನು ನನ್ನ ಪತ್ನಿ ಮಾಡಬೇಕು ಎಂಬ ನಿರೀಕ್ಷೆ ಸಲ್ಮಾನ್ ಖಾನ್ ಅವರದಾಗಿತ್ತು. ಆದರೆ ಅದು ಮಾತ್ರ ಸಾಧ್ಯ ಆಗ್ಲೇ ಇಲ್ಲ. ನಟಿಯರಿಗೆ ತುಂಬಾನೇ ನಿರೀಕ್ಷೆಗಳಿರುತ್ತವೆ, ದೊಡ್ಡ ದೊಡ್ಡ ಆಕಾಂಕ್ಷೆಗಳಿರುತ್ತವೆ. ತಮ್ಮ ವೃತ್ತಿಯಲ್ಲಿ ಇನ್ನು ಏನನ್ನಾದರೂ ಸಾಧಿಸಬೇಕು ಎಂಬ ಹಂಬಲ, ತುಡಿತ ಇದ್ದೇ ಇರತ್ತೆ. ಸಲ್ಲು ಬಯಸದನ್ನ ಅವರು ಮಾಡೋಕೆ ಸಾಧ್ಯವಾಗುವುದೇ ಇಲ್ಲ. ಹಾಗಂತ ಅದು ಅವರ ತಪ್ಪಲ್ಲ. ಈ ಎಲ್ಲ ಕಾರಣಗಳಿಂದ ಸಲ್ಲು ಮದ್ವೆ ಆಗೋಕೆ ಆಗ್ಲಿಲ್ಲ ಅಂತ ಸಲೀಂ ಖಾನ್ ಹೇಳಿದ್ರು. ಸಲ್ಮಾನ್ ಖಾನ್ ಕೂಡ ತಮ್ಮ ಹಿಂದಿನ ಹಳೆಯ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದರು. ಅಲ್ಲಿ, ನನಗೆ ನನ್ನ ತಾಯಿ ಅಂದರೆ ಬಹಳ ಪ್ರೀತಿ. ನನ್ನ ಜೀವನದಲ್ಲಿ ನನಗೆ ಏನಾದರೂ ಅದ್ಭುತ ಉಡುಗೊರೆ ಸಿಕ್ಕಿದ್ದರೆ ಅದು ನನ್ನ ತಾಯಿಯೇ. ನನ್ನ ತಂದೆ ಬೇರೊಂದು ಮದುವೆ ಆದಾಗ ನನಗೆ ಅತೀವ ಸಿಟ್ಟು ಬಂದಿತ್ತು. ನನ್ನ ತಾಯಿಯ ದುಃಖವನ್ನ ನನಗೆ ನೋಡಲು ಆಗಿರ್ಲಿಲ್ಲ. ನನ್ನ ತಂದೆ ಯಾವಾಗ ಮನೆಗೆ ಬರುವವರು ಅಂತ ನನ್ನ ತಾಯಿ ಕಾಯುತ್ತಿದ್ದಾಗ ಅದನ್ನ ನೋಡಿ ನನಗೆ ಬಹಳ ದುಃಖವಾಗ್ತಿತ್ತು. ಈ ರೀತಿಯಾಗಿ ಸಲ್ಮಾನ್ ಖಾನ್ ಹೇಳಿದ್ರು. ಸಲ್ಮಾನ್ ಖಾನ್ ತಾಯಿಯ ಹೆಸರು ಸುಶೀಲಾ. ಆದ್ರೆ ಸಲೀಂ ಖಾನ್ ಸುಶೀಲಾ ಅವರಿಗೆ ವಿಚ್ಛೇದನ ನೀಡಿ ಹೆಲೆನ್ ಅವರನ್ನ ಮದುವೆಯಾಗಿದ್ರು. ಅದೇನೇ ಇರ್ಲಿ, ಸಲ್ಲು ಮದ್ವೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಸಲ್ಲುಗೆ ಇರುವ ತಾಯಿ ಪ್ರೀತಿ ಕಂಡು ಬಾಲಿವುಡ್ ಮಂದಿ ಖುಷಿ ಪಡ್ತಿದೆ. ತಾಯಿಗಾಗಿ ಪ್ರೀತಿಯನ್ನ ಬಿಟ್ಟ ಸಲ್ಲು ತಾಯಿ ಮಾತು ಕೇಳಿ ಇನ್ನಾದರೂ ಮದ್ವೆ ಆಗಬಹುದಲ್ಲವೇ ಅನ್ನುವ ಕಾಮೆಂಟ್ಗಳು ಕೂಡ ಬರ್ತಿವೆ. ಸದ್ಯ ಸಲ್ಲು ಸಿನಿಮಾ ಜಪದಲ್ಲಿದ್ದಾರೆ. ದೊಡ್ಡ ಸ್ಟಾರ್ ನಟರಾಗಿದ್ದರೂ ಸರಳ ವ್ಯಕ್ತಿತ್ವ ರೂಢಿಸಿಕೊಂಡಿರುವ ಸಲ್ಲು ತಮ್ಮ ಪಾಡಿಗೆ ಸಿನಿಮಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ, ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.